ಇವತ್ತಿನ ಈ ವಿಡಿಯೋದಲ್ಲಿ ಫ್ಯಾಂಪೇನಲ್ಲಿ ನೀವು 2025ನಲ್ಲಿ ನ್ಯೂ ಪ್ರೊಸೆಸ್ಸೊಂದಿಗೆ ಯಾವ ರೀತಿಯಾಗಿ ಓಪನ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು 2 ವರ್ಷದ ಹಿಂದೆ ಒಂದು ಫ್ಯಾಂಪೇ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದೆ. ಆ ವಿಡಿಯೋಲ್ಲಿ ತುಂಬ ಕಮೆಂಟ್ಸ್ಗಳು ಬರ್ತಾಯಿದೆ, ಹೊಸ ಪ್ರೊಸೆಸ್ಸನ್ನು ತಿಳಿಸ್ಕೊಡಿ ಅಂತೇಳಿ. ಆದ ಕಾರಣ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋದಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಅಕೌಂಟನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಕೇವಲ ನಿಮಗೆ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡನ್ನು ಬೇಕು. ನೀವೇನಾದರೂ 18 ವರ್ಷ ಕೆಳಗಿನವರಿಗಿದ್ದರೂ ಕೂಡ ಮೈನರ್ ಪ್ಯಾನ್ ಕಾರ್ಡನ್ನು ಮಾಡಿಸಲೇಬೇಕು. ಯಾವ ರೀತಿಗೆ ಮಾಡೋದು ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನಾವು ಮೊದಲನೇದಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡನ್ನು ಇಟ್ಕೊಂಡು ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಕೂಡ ಇರಬೇಕು ನಿಮ್ಮ ಹತ್ರ. OTPಯನ್ನು KYCಗೆ ಬೇಕಾಗುತ್ತೆ. ಆದ ಕಾರಣ ಇದು ಫ್ಯಾಂಪೇ ಆ್ಯಪ್ ಇದೊಂದು ಟ್ರಸ್ಟೆಡ್ ಆ್ಯಪ್ ಆಗಿರುವಂಥದ್ದು. ಇದು ಒಂದು RBIನಿಂದ ಒಂದು ಲೈಸೆನ್ಸ್ ಪಡ್ಕೊಂಡಿರುವಂಥ ಒಂದು ಸೊಲ್ಯೂಷನ್ ಆಗಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದೇ ಪೇಜ್ಗೆ ಓಪನ್ ಆಗ್ತೀರಾ. ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ಆ್ಯಪನ್ನು ಓಪನ್ ಮಾಡಿದ ನಂತರ ಇಲ್ಲೇನಾಗುತ್ತೆ, ಕೆಲವೊಂದಿಷ್ಟು ಪರ್ಮಿಷನ್ಗಳನ್ನ ಕೊಡಬೇಕಾಗುತ್ತೆ. ಎಲ್ಲವನ್ನು ಅಲೌ ಕೊಟ್ಟು ಇಲ್ಲಿ ಎಂಟರ್ ಫ್ಯಾಂಪೇ ಅಂತ ಇದೆಲ್ಲ, ಆ ಎಂಟರ್ ಫ್ಯಾಂಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕೊಳ್ಳಿ. ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿದ ನಂತರ ಇಲ್ಲಿ ಆರೋ ಮಾರ್ಕ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಒಂದು ಸಿಮ್ ಅನ್ನು ವೆರಿಫೈ ಮಾಡ್ಕೋಬೇಕಾಗುತ್ತೆ. SMS ಥ್ರೂ ಅದಾಗೆ ಮಾಡುತ್ತೆ. ಇಲ್ಲಿ ವೆರಿಫೈ ವಿಯಾ SMS ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ಅದಾದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ನೇಮನ್ನು ಹಾಕಬೇಕು. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿದೆ, ಮತ್ತು ಆಧಾರ್ ಕಾರ್ಡ್ನಲ್ಲಿರೋ ಒಂದು ಡೇಟ್ ಆಫ್ ಬರ್ತನ್ನು ಕೂಡ ಹಾಕಬೇಕು. ನಿಮ್ಮ ಸೋರ್ಸ್ ಆಫ್ ಮನಿ, ಫ್ಯಾಮಿಲಿ, ಫ್ರೆಂಡ್ಸ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫ್ಯಾಮಿಲಿ ಅಂತ ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ರೆಫರಲ್ ಕೋಡ್ ಅಂತ ಇದೆಯಲ್ಲ, ಈ ರೆಫರಲ್ ಕೋಡ್ನಲ್ಲಿ ನಾನು ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ, ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಆ ಕೋಡನ್ನು ಎಂಟರ್ ಮಾಡಿದರೆ ನಿಮಗೆ ಒಂದು ವೆಲ್ಕಮ್ ಬೆನಿಫಿಟ್ ಆಗಿ ಒಂದು ಫ್ಯಾಂಪೇ ಕಾಯಿನ್ಸನ್ನು ಕೊಡ್ತಾರೆ. ಅದನ್ನು ನೀವು ಮುಂದೆ ರೀಚಾರ್ಜು, ಟ್ರಾನ್ಸಾಕ್ಷನ್ಗಳನ್ನು ಮಾಡುವಾಗ ನಿಮಗೆ ಖಂಡಿತವಾಗಲೂ ಯೂಸ್ಫುಲ್ ಆಗುತ್ತೆ. ಅದನ್ನು ಆ್ಯಡ್ ಮಾಡೋದನ್ನು ಮರಿಬೇಡಿ. ಆ್ಯಡ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಲೊಕೇಶನನ್ನು ಆಕ್ಸೆಸ್ ಕೊಡಬೇಕಾಗುತ್ತೆ. ನಿಮಗೇನಾದರೂ ವಾಟ್ಸಪ್ನಲ್ಲಿ ಅಪ್ಡೇಟ್ಸ್ ಬೇಕಾದರೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಎನೇಬಲ್ ಅಂತ ಆಕ್ಸೆಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮ ಡಿವೈಸ್ನಲ್ಲಿ ಒಂದು ಪರ್ಮಿಷನ್ ಕೇಳುತ್ತೆ. ವೈಲ್ ಯೂಸಿಂಗ್ ಆ್ಯಪ್ ಅಥವಾ ಓನ್ಲಿ ದಿಸ್ ಟೈಮ್ ಅಂತ ಕ್ಲಿಕ್ ಮಾಡಿಕೊಂಡು ಎಂಟರ್ ಆಗಿ ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನಿಮ್ಮದು UPI ID ಕೂಡ ಆ್ಯಡ್ ಆಗಿರುತ್ತೆ. ಅದನ್ನು ನೀವು ಮುಂದೆ ಬೇಕಾದರೂ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇದೊಂದು ಹೋಮ್ ಪೇಜ್ ಆಗಿರುವಂಥದ್ದು. ಇದಾದ ನಂತರ ನೀವು ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು KYCಯನ್ನು ಕಂಪ್ಲೀಟ್ ಮಾಡಬೇಕು. KYC ಕಂಪ್ಲೀಟ್ ಮಾಡೋಕ್ಕೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ವಿಡಿಯೋ ಕಾಲ್ KYCಯನ್ನು ಕೂಡ ಮಾಡಬೇಕು. ಇಲ್ಲಿ ಗೆಟ್ ವೆರಿಫೈಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಹೆಸರಿನಲ್ಲಿ ಯಾವುದು ಎಂಟರ್ ಮಾಡಿದಿರಲ್ಲ ಅದೇ ಆಧಾರ್ ಕಾರ್ಡನ್ನು ಬೇಕು. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಕೊಳ್ಳಿ. ಕ್ಯಾಪ್ಚಾನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಸೆಂಡ್ ಮಾಡಿರ್ತಾರೆ. OTPಯನ್ನು ಹಾಕಿ. ಅದಾದ ನಂತರ ಒಂದು 6 ಡಿಜಿಟ್ ಡಿಜಿಲಾಕರ್ ಸೆಕ್ಯೂರಿಟಿ ಪಿನ್ನನ್ನು ಕೇಳುತ್ತೆ. ನೀವು ಆಲ್ರೆಡಿ ಯೂಸ್ ಮಾಡಿದರೆ ಅದು ನಿಮ್ಮ ಪಿನ್ ಗೊತ್ತೇ ಇರುತ್ತೆ. ಇಲ್ಲಾಂದರೆ ಫಾರ್ವರ್ಡ್ ಸೆಕ್ಯೂರಿಟಿ ಪಿನ್ನನ್ನು ಹಾಕ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಅಥವಾ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ನೀವು ಪಿನ್ನನ್ನು ಕೂಡ ರೀಸೆಟ್ ಮಾಡ್ಬೋದು. ಇಲ್ಲಿ ಸೆಕ್ಯೂರಿಟಿ ಪಿನ್ ಒಂದು ಆಲ್ರೆಡಿ ಇದೆ, ಅದನ್ನು ಎಂಟರ್ ಮಾಡ್ತೇನೆ. ಎಂಟರ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಇದು ಪ್ರತಿ ಸತಿ ಚೇಂಜ್ ಇರೋದಿಲ್ಲ. ನೀವು ಮೊದಲನೇ ಸರ್ತಿ ನೀವೇನಾದರೂ ಡಿಜಿಲಾಕರ್ ಯೂಸ್ ಮಾಡಿರ್ತೀರಲ್ಲ ಅದೇ ಪಿನ್ ಇಲ್ಲಿ ಕೂಡ ಇರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸು ಎಲ್ಲವನ್ನು ಫೆಚ್ ಮಾಡಿ ಇಲ್ಲಿ ಅಲೌ ಅಂತ ನಾವು ಕೊಡಬೇಕು. ಅಲೌ ಅಂತ ಕೊಟ್ಟ ನಂತರ ಇಲ್ಲಿ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಕಂಪ್ಲೀಟ್. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಡೀಟೇಲ್ಸನ್ನು ಫೆಚ್ ಮಾಡಿರುತ್ತಲ್ಲ ಅದು ಕರೆಂಟ್ KYC ಎಲ್ಲವೂ ಡೀಟೇಲ್ಸ್ ಆಗಿರುತ್ತೆ. ಅದೇ ಡೀಟೇಲ್ಸನ್ನು ನಾವು KYCಗೆ ನಾವು ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವಾಗ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಲ್ವ ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ. ಇಲ್ಲಿ ನೋಡ್ಬೋದು ಕೆಳಗಡೆ ವೆರಿಫೈ ಪ್ಯಾನ್ ಅಂತ ಇದೆಯಲ್ಲ, ಪ್ಯಾನ್ ಕಾರ್ಡ್ ನಂಬರ್ ಬೇಕೇ ಬೇಕು. ಮೈನರ್ ಪ್ಯಾನ್ ಕಾರ್ಡ್ ನೀವೇನಾದ್ರು 18 ವಯಸ್ಸು ಕೆಳಗಿನವರಿದ್ದರೆ ನೀವು ಪ್ಯಾನ್ ಕಾರ್ಡನ್ನು ಕೊಡಲೇಬೇಕು. ನೀವು 18 ವರ್ಷ ಮೇಲಿನವರಿದ್ದರೆ ಪ್ಯಾನ್ ಕಾರ್ಡನ್ನು ಆಲ್ರೆಡಿ ಭಾಳ ಜನ ಮಾಡ್ಕೊಂಡಿರ್ತಾರೆ. 18 ವಯಸ್ಸಿನವ್ರ ಮೇಲಿನವ್ರಿಗೆ ಯಾವ ರೀತಿಯಾಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ಮಾಡಬೇಕಂತ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ನೀವೇನಾದರೂ ಮೈನರ್ ಪ್ಯಾನ್ ಕಾರ್ಡ್ ಮಾಡಬೇಕಂದ್ರೆ ನಾನು ಅದನ್ನು ಕೂಡ ವಿಡಿಯೋ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ. ಅದನ್ನು ನೀವು ಅಲ್ಲಿ ಆ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಕೋಬೋದು. ಇಲ್ಲಾಂದರೆ ನೀವು ನಿಯರೆಸ್ಟ್ ಕಂಪ್ಯೂಟರ್ ಸೈಬರ್ ಸೆಂಟರ್ಗೆ ಹೋಗಿ ನೀವು ಮೈನರ್ ಪ್ಯಾನ್ ಕಾರ್ಡನ್ನು ಕೂಡ ಮಾಡಿಸ್ಕೋಬೋದು. ಪ್ಯಾನ್ ಕಾರ್ಡ್ ಮಾಡಲಿಕ್ಕೆ ಯಾವುದೇ ರೀತಿಯಾದ ಏಜ್ ಲಿಮಿಟ್ ಇಲ್ಲ. ನೀವು
1ನೇ ವರ್ಷ ಮಗು ಕೂಡ ಇದ್ದರೂ ಕೂಡ ಅದ್ರದ್ದು ಕೂಡ ಪ್ಯಾನ್ ಕಾರ್ಡನ್ನು ಮಾಡ್ಬೋದು. ಮೈನರ್ ಪ್ಯಾನ್ ಕಾರ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಈಗ ವೆರಿಫೈ ಪ್ಯಾನ್ ಮೇಲೆ ಕ್ಲಿಕ್ ಮಾಡ್ತೇನೆ. ವೆರಿಫೈ ಪ್ಯಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಕನ್ಫರ್ಮ್ ಮೇಲೆ ಕೊಡಿ. ಕನ್ಫರ್ಮ್ ಮೇಲೆ ಕೊಟ್ಟ ನಂತರ ಸೆಕೆಂಡ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಈಗ ನಾವು ವಿಡಿಯೋ KYC ಮಾಡಬೇಕು. ವಿಡಿಯೋ KYCಗೆ ಒಂದು 99 ರೂಪೀಸ್ ಚಾರ್ಜ್ ಇದೆ. ಇದು ಯಾರಿಗೆ ಇದೆ ಅಂದರೆ, ನಿಮ್ಮ ಏಜ್ ಏನಾದರೂ 18+ ಇದ್ದರೆ ಮಾತ್ರ ಈ ಚಾರ್ಜ್ ತೋರಿಸುತ್ತೆ. ನಿಮ್ಮ ಏಜ್ ಏನಾದರೂ 18 ಒಳಗಡೆ ಇದ್ದರೆ ಈ 99 ರೂಪೀಸ್ ಚಾರ್ಜ್ ಇರೋದಿಲ್ಲ. ನಾನು ಒಂದು 18 ಇಯರ್ಸ್ ಒಳಗಿನವ್ರು ಒಂದು ಅಕೌಂಟ್ ಮಾಡಿ ನೋಡಿದ್ದೇನೆ, ಅಲ್ಲಿ ಚಾರ್ಜ್ ಕೇಳಿಲ್ಲ ಅದು. ಆದರೆ ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಮೊದಲು ನಾನು 2 ವರ್ಷದ ಹಿಂದೆ ಮಾಡುವಾಗ ಪ್ಯಾನ್ ಕಾರ್ಡ್ ಇಲ್ಲಾಗಿತ್ತು, ಈಗ ಅದು ಬೇಕೇ ಬೇಕು. ಈಗ ಇಲ್ಲಿ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ತಾನೆ. ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು 99 ರೂಪೀಸ್ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಲಿಕ್ಕೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು UPI ಮುಖಾಂತರ ಮಾಡ್ಬೋದು ಮತ್ತು ಕಾರ್ಡ್ಸ್ ಮುಖಾಂತರನೂ ಮಾಡ್ಬೋದು. ಈಗ ನೋಡು, ಕಾರ್ಡ್ನಲ್ಲಿ ಸೆಲೆಕ್ಟ್ ಮಾಡಿದರೆ ಕಾರ್ಡ್ ಡೀಟೇಲ್ಸನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಾನು UPI ಮುಖಾಂತರ ಮಾಡ್ತೇನೆ. ನಾನು UPI ID, ನಿಮ್ಮ UPI, ಫೋನ್ಪೇ, ಗೂಗಲ್ ಪೇ ಆ್ಯಪ್ನಲ್ಲಿ ಒಂದು ಪ್ರೊಫೈಲ್ ಸೆಕ್ಷನ್ನಲ್ಲಿ ಹೋಗಿ UPI IDಯನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ನಾನು ಗೂಗಲ್ ಪೇದು ಮಾಡ್ಕೊತೇನೆ. ಅದಾದ ನಂತರ ಇಲ್ಲಿ ನಂದು ಗೂಗಲ್ ಪೇದು ಆ್ಯಡ್ ಮಾಡಿದ ನಂತರ ಇಲ್ಲಿ ನಾವು ಗೂಗಲ್ ಪೇಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡ್ಬೋದು, ಗೂಗಲ್ ಪೇನಲ್ಲಿ ನಾನು ಪೇ ಅಂತ ಕ್ಲಿಕ್ ಮಾಡ್ಕೊತೇನೆ. ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿ ನಾವು ಪಾಸ್ವರ್ಡನ್ನು ಎಂಟರ್ ಮಾಡಿದರೆ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಇದಾದ ನಂತರ ನಾವು ಪೇಮೆಂಟು ಕನ್ಫರ್ಮ್ ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು, ಒಂದು 5 ಸೆಕೆಂಡು. ಅದಾದ ನಂತರ ನಮ್ಮ ಪೇಮೆಂಟು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, 99 ರೂಪೀಸ್ ಚಾರ್ಜ್ ಈಗ ಕಂಪ್ಲೀಟ್ ಆಯಿತು. ನಿಮಗೆ ಇಲ್ಲಿ ಒಂದು ಫಿಸಿಕಲ್ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ನೀವೇನಾದರೂ ಜೆರಾಕ್ಸ್ನಲ್ಲಿ ಮತ್ತು ಹೊರಗಡೆ ಮಾಡಿಸಿದ ಪ್ಯಾನ್ ಕಾರ್ಡು ಅದೆಲ್ಲ ನಡೆಯಲ್ಲ. ವ್ಯಾಲಿಡ್ ಫಿಸಿಕಲ್ ಪ್ಯಾನ್ ಕಾರ್ಡೇ ಬೇಕು. ಅದರಲ್ಲಿ ಪ್ಯಾನ್ ಕಾರ್ಡ್ ಮೇಲೆ ಒಂದು ಸಿಗ್ನೇಚರ್ ಕೂಡ ಇರಬೇಕು. ಇದಾದ ನಂತರ ಆ ಪ್ಯಾನ್ ಕಾರ್ಡನ್ನು ತೊಗೊಂಡು ನೀವು ಒಂದು ಒಳ್ಳೆಯ ಇಂಟರ್ನೆಟನ್ನು ಸೌಲಭ್ಯವನ್ನು ಪಡ್ಕೊಂಡು ಇಲ್ಲಿ ಕಂಟಿನ್ಯೂ ವಿತ್ ವಿಡಿಯೋ KYC ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ವೆರಿಫೈ ವಿಯಾ ವಿಡಿಯೋ ಕಾಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಒಂದು ಪರ್ಮಿಷನ್ಗಳನ್ನು ಕೊಡಬೇಕಾಗುತ್ತೆ ಲೊಕೇಶನ್ದು, ಅದನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಬೋದು, ಯಾರ್ದು ಹೆಸರಲ್ಲೇ ನೀವು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅವರೇ ಇರಬೇಕು. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಒಂದು ಕ್ರೋಮ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದ ನಂತರ ಇಲ್ಲಿ ನೋಡೋದು, ಒರಿಜಿನಲ್ ಪ್ಯಾನ್ ಕಾರ್ಡ್ ಬೇಕು ಮತ್ತು ಕ್ಯಾಮ್ರಾ, ಮೈಕ್ರೋಫೋನ್, ಲೊಕೇಶನ್ ಎಲ್ಲ ಆ್ಯಕ್ಸೆಸ್ ಕೂಡ ಕೊಟ್ಟು ಇಲ್ಲಿ ಸ್ಟಾರ್ಟ್ ಜರ್ನಿ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಜರ್ನಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಫ್ರಂಟ್ ಫೋಟೋನ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕು. ಇಲ್ಲಿ ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಕ್ಯಾಮ್ರಾ ಆ್ಯಕ್ಸೆಸನ್ನು ಕೊಡಬೇಕು. ಅದಾದ ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ಫ್ರಂಟ್ ಸೈಡ್ ಅನ್ನೋ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ನೀವೇನಾದರೂ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟೇಕ್ ಕೂಡ ಮಾಡ್ಬೋದು. ಇಲ್ಲಿ ಯೂಸ್ ದಿಸ್ ಫೋಟೋ ಅಂತ ಕ್ಲಿಕ್ ಮಾಡಿ. ಯೂಸ್ ದಿಸ್ ಫೋಟೋ ಅಂತ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ವೇಟ್ ಮಾಡಿದ ನಂತರ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ವಿಡಿಯೋ KYC ಲ್ಯಾಂಗ್ವೇಜ್ಗೆ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಇದಾವೆ ಅಂದರೆ ಇಲ್ಲಿ ನೋಡ್ಬೋದು, ಕನ್ನಡ ಕೂಡ ಇದೆ. ನೀವು ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೋತೇನೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಬೇಕಾದರೆ ಕನ್ನಡ ಕೂಡ ಆಪ್ಷನ್ ಇದೆ. ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾರೆ ಮೈಕ್ರೋಫೋನ್ ಆ್ಯಕ್ಸೆಸನ್ನು ಕೊಡಬೇಕು ಮತ್ತು ಲೊಕೇಶನ್ ಆ್ಯಕ್ಸೆಸನ್ನು ಕೊಡಬೇಕು. ಎಲ್ಲವನ್ನು ಪರ್ಮಿಷನ್ ಗ್ರ್ಯಾಂಟ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಾದರೂ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಒಂದು ವಿಡಿಯೋ KYC ಬ್ಯಾಂಕ್ನಲ್ಲಿ ಏಜೆಂಟ್ಗಳು ನಿಮಗೆ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆದ ನಂತರ ಇಲ್ಲಿ ನೋಡೋದು ಓಪನ್ ಆಗುತ್ತೆ. ಇಲ್ಲಿ ಒಂದು ವೆರಿಫಿಕೇಷನ್ ಕೋಡ್ ಇರುತ್ತಲ್ಲ, ಆ ವೆರಿಫಿಕೇಷನ್ ಕೋಡನ್ನು ಅವರು ಹೇಳ್ತಾರೆ, ನೀವು ಹೇಳಬೇಕು. ಅದಾದ ನಂತರ ಒಂದು ಪ್ಯಾನ್ ಕಾರ್ಡನ್ನು ಶೋ ಮಾಡಿ ಅಂತಾರೆ, ಅದನ್ನು ಕೂಡ ಶೋ ಮಾಡಬೇಕು. ಆಮೇಲೆ ನೀವು ಒಂದು ಸೆಲ್ಫಿಯನ್ನು ಕೂಡ ಕ್ಯಾಪ್ಚರ್ ಮಾಡ್ಕೋತಾರೆ. ಆ ಸೆಲ್ಫಿ ಕೂಡ ಒಂದು ನೀವು ಫೇಸ್ ಮುಖಾಂತರ ನೀವು ಅವ್ರಿಗೆ ಫೇಸ್ ಅಥೆಂಟಿಕೇಷನನ್ನು ಕೂಡ ಕೊಡಬೇಕು. ಅದಾದ ನಂತರ ಆಧಾರ್ ಕರೆಂಟ್ ಅಡ್ರೆಸ್ ಡೀಟೇಲ್ಸನ್ನು ಅವ್ರು ಕೇಳ್ತಾರೆ, ಅದನ್ನು ಕೂಡ ನೀವು ಹೇಳಬೇಕು. ನೀವು ಯಾವ ಆಧಾರ್ ಕಾರ್ಡ್ ಕೊಟ್ಟಿರ್ತಾರಲ್ಲ ಅದೇ ಕೊಡಬೇಕು. ಇಲ್ಲೇನಾಗುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಇಲ್ಲಿ ಪ್ರೊಸೆಸನ್ನು ಅವರು ರಿವೈವ್ ಮಾಡ್ತಾರೆ. ಏನೇನು ಹೇಳ್ತಾರಲ್ಲ ಅದನ್ನೆಲ್ಲ ಕರೆಕ್ಟ್ ಇದೆ ಇಲ್ವಾ ಅಂಥೇಳಿ ಒಂದು ಕಂಪ್ಲೀಟ್ ಪ್ರೊಸೆಸನ್ನು ಆಗಬೇಕು. ಅದಾದ ನಂತರ ಇಲ್ಲಿ ನೋಡ್ಬೋದು, ಕ್ಲಿಕ್ ಹೇರ್ ಟು ಗೋ ಬ್ಯಾಕ್ ಅಂತ ಇದೆಯಲ್ಲ, ಇದು ಒಂದು ಫೋನ್ಪೇ ಆ್ಯಪ್ಗೆ ಹೋಗುತ್ತೆ. ಅಲ್ಲಿ ಹೋದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ನಂದು ಇದು ವೇಟಿಂಗ್ ಟೈಮು ಕೇವಲ 1 ನಿಮಿಷಗಳಲ್ಲಿ ನಂದು ಒಂದು ಡಾಕ್ಯುಮೆಂಟ್ಸ್ ವೆರಿಫೈ ಆಯಿತು. ಅದಾದ ನಂತರ ಈ ಥರ ಒಂದು ಮೆಸೇಜ್ ಬರುತ್ತೆ, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ವೆರಿಫೈಡ್. ಇಲ್ಲಿ ವ್ಯೂ ಬೆನಿಫಿಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೇನೆ. ವ್ಯೂ ಬೆನಿಫಿಟ್ಸ್ ಮೇಲೆ ನಾವು UPI ಪೇಮೆಂಟ್ಸನ್ನು ಮಾಡ್ಬೋದು ಮತ್ತು ಒಂದು ಫೋನ್ಪೇ ಕಾರ್ಡನ್ನು ಕೂಡ ಇಲ್ಲಿ ಕೊಡ್ತಾರೆ. ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಫಿಸಿಕಲ್ ಕಾರ್ಡ್ ಕೂಡ ಇದೆ, ಅದಕ್ಕೆ ಎಷ್ಟು ಚಾರ್ಜಸ್ ಇದೆ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡೋಣ. ಡನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ SMS ಏನೇನು ಬೇಕು ಎಲ್ಲ ಅಲರ್ಟ್ಸ್ಗಳನ್ನು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲೇ ಕೂಡ ನೀವು ಒಂದು ಇಮೇಲನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ಇಮೇಲ್ ಅಲರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ವೆರಿಫೈ ಇಮೇಲ್ ಅಂತ ಕೇಳುತ್ತೆ, ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ನಲ್ಲಿ ನಿಮ್ಮ ಡಿವೈಸ್ನಲ್ಲಿ ಯಾವ ಇಮೇಲ್ ಇದಾವೋ ಎಲ್ಲ ಶೋ ಆಗ್ತದೆ. ನೀವು ಒಂದು ಯಾವುದಿದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಯುವರ್ ಇಮೇಲ್ ಐಡಿ ಹ್ಯಾಸ್ ಬಿನ್ ವೆರಿಫೈಡ್.
ವೆರಿಫೈ ಆದ ನಂತರ ಇಲ್ಲಿ ನಿಮಗೆ ಮತ್ತೇನಾದರೂ SMS ಅಲರ್ಟ್ಸು ಎಲ್ಲವನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ. ನೋಡು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೇನೆ. ಇದಾದ ನಂತರ ನಿಮಗೇನಾದರೂ SMS ಅಲರ್ಟ್ಸ್ ಬಿಲೋ ₹1000 ಟ್ರಾನ್ಸಾಕ್ಷನ್ಗಳಿಗೆ ಬೇಕಾದರೆ ₹50 ಪರ್ ಇಯರ್ ಚಾರ್ಜ್ ಇದೆ, ಅದೇನೂ ಬೇಕಾಗಿಲ್ಲ. ಅಬೌವ್ 1000 ಇದೆಯಲ್ಲ ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಆದರೆ ಇಮೇಲ್ ಅಲರ್ಟ್ಸು ಕಂಪ್ಲೀಟ್ಲಿ ಫ್ರೀ ಆಗಿ ಬರ್ತಾ ಇರುತ್ತೆ. ಅದಾದ ನಂತರ ಇಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು ಹೋಮ್ ಪೇಜ್ಗೆ ನಾವು ಬರ್ತೇವೆ. ಹೋಮ್ ಪೇಜ್ಗೆ ಬಂದ ನಂತರ ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ, ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಒಂದು QR ಕೋಡಿಂದ ನಾವು QR ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಮಾಡಬೇಕಂತ ನಿಮಗೆ ಮುಂದೆ ನೋಡೋದಲ್ಲಿ ತಿಳಿಸ್ಕೊಡ್ತೇನೆ. ಈಗ ನೀವು ಅಕೌಂಟನ್ನು ಓಪನ್ ಮಾಡಿಟ್ಕೊಳ್ಳಿ. ನಾನು ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಮಾಡಬೇಕು, ಏನೇನು ಬೆನಿಫಿಟ್ಸ್ ಇದೆ ಎಲ್ಲವನ್ನು ನಿಮಗೆ ಮುಂದೆ ನೋಡೋದಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಈಗ ಫೋನ್ಪೇ ಕಾರ್ಡನ್ನು ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ಮೈ ಫೋನ್ಪೇ ಕಾರ್ಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಒಂದು ಕಾರ್ಡ್ ಇರುತ್ತೆ. ಇಲ್ಲಿ ಸ್ವೈಪ್ ಡೌನ್ ಮಾಡಿದ ನಂತರ ಇಲ್ಲಿ ನಿಮಗೆ ಕಾರ್ಡ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಇಲ್ಲಿ ಇದನ್ನು ನಾವು ಫಿಸಿಕಲ್ ಕಾರ್ಡನ್ನು ಕೂಡ ಆರ್ಡರ್ ಮಾಡ್ಬೋದು. ಆರ್ಡರ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಒಂದು ₹249 ಚಾರ್ಜ್ ಇದೆ ಇದಕ್ಕೆ ಇಯರ್ಲಿ. ಇದು ನಿಮಗೆ ಏನಾದರೂ ಉಪಯೋಗ ಇದ್ದರೆ, ನಿಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ಬ್ಯಾಂಕ್ ಅಕೌಂಟ್ಸ್ ಇಲ್ಲ ಅಂದರೆ ನೀವು ಇದನ್ನ ಯೂಸ್ ಮಾಡ್ಕೊಬೋದು. ನಿಮ್ದೇನಾದರೂ ಬೇರೆ ಬ್ಯಾಂಕಿನ ಅಕೌಂಟ್ ಇದ್ದರೆ ಇದನ್ನು ತೊಗೊಳ್ಳೋ ಜರೂರತ್ತಿಲ್ಲ, ಯಾಕೆಂದರೆ ಅವಶ್ಯಕತೆ ಇಲ್ಲ. ಯಾಕಂದರೆ ಇದೊಂದು ತುಂಬ ಚಾರ್ಜಸ್ ಇದೆ, ಇದರಿಂದ ಬೆನಿಫಿಟ್ಸು ಅಷ್ಟೊಂದು ಸಿಗಲ್ಲ. ಆದರೆ ನೀವು ಆನ್ಲೈನ್ ವರ್ಚುವಲ್ ಕಾರ್ಡ್ ಮುಖಾಂತರ ನೀವು ಟ್ರಾನ್ಸಾಕ್ಷನನ್ನು ಕಂಪ್ಲೀಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ನೀವು ಇದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅದರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಿಮಗೆ ವೆಲ್ಕಮ್ ಬೆನಿಫಿಟ್ ಆಗಿ ನಿಮಗೊಂದು ಫೋನ್ಪೇ ಕಾಯಿನ್ಸನ್ನು ಕೂಡ ಸಿಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೇನೆ. ಮತ್ತು ಈ ವಿಡಿಯೋನ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇದರ ಮುಂದಿನ ಪ್ರೊಸೀಜರ್ಸು ಮತ್ತು ಏನೇನಿದೆ ಅಲ್ಲ ಅದನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಮಾಡಬೇಕು, ಯಾವ ರೀತಿಯಾಗಿ ಅಮೌಂಟನ್ನು ಈ ಅಕೌಂಟ್ಗೆ ಹಾಕಬೇಕು, ಎಲ್ಲವನ್ನು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.